ನಿಮ್ಮಿಬ್ಬರ ಸಂಬಂಧ ಇನ್ನೂ ಹತ್ರ ಆಗ್ಬೇಕು ಅಂದ್ರೆ ಆದಷ್ಟು ಬೇಗ ಈ ಪೂಜೆ ನಡಿಬೇಕು. ಆಗಲೇ ನೀನು ನಿನ್ ಮನೆ ಕ್ಷೇಮವಾಗಿರಕ್ ಸಾಧ್ಯ. ಇಲ್ಲಮ್ಮ, ಇಲ್ಲ. ನೀವೇ ಹೇಳ್ದ ಹಾಗೆ ನೀವೇ ಹೇಳಿದ ಸಮಯದಲ್ಲೇ ಪೂಜೆ ಮಾಡ್ತೀವಿ. ವಾಣಿ ಕೈಗೆ ನಾನ್ ಜವಾಬ್ದಾರಿನ ಒಪ್ಪಿಸ್ತೀನಮ್ಮ. ಶಿವೋಹಂ. ನಿನ್ ಹೊಟ್ಟೆಲ್ ಹುಟ್ಟೋ ವಾರಸ್ದಾರ ಕೋಟಿ ಬೆಳಕುಗಳ ಆನಂದಕ್ಕೆ ಕಾರಣ ಆಗ್ತಾನೆ. ಇದು ಆ ಶಿವ ನುಡಿಸ್ತಿರೋ ವಾಣಿ ಶಾಸನವಾಗಿ ಬದಲಾಗುತ್ತೆ. ನಿನ್ ಸೊಸೆ ಸಂತೋಷ ಇನ್ಮೇಲಿಂದ ನಿನ್ ಜವಾಬ್ದಾರಿ ಮಾತ್ರ ಅಲ್ಲ, ಆ ಶಿವನ ಆಜ್ಞೆ ಕೂಡ. ನೀನು ನಿನ್ ಸೊಸೆ ಕೊಡೋ ಬೆಲೆ ನಿನ್ ವಂಶಕ್ಕೆ ಬಲ ಆಗತ್ತೆ. ನಿನ್ ಘನತೆ ಇನ್ನೂ ಪ್ರಜ್ವಲಿಸತ್ತೆ. ನಿಮ್ಮಿಬ್ಬರ ಸಂಬಂಧ ಬಲವಾಗುತ್ತೆ. ಶಿವೋಹಂ. ಸರಸುಗೆ ಭಜನೆ ಮಾಡು ಅಂತ ಹೇಳೋದಕ್ಕೆ ಬಂದಿದ್ದಾಳೆ ಅನ್ಕೊಂಡಿದ್ದೆ, ಆದ್ರೆ ನನಗೂ ಚಾನ್ಸ್ ಕೊಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ಮುದುಕಿ ಹೇಳಿದ ಟೈಮ್ಗೆ ಗೌರಿ ಪೂಜೆ ಆಗ್ತಿರೋ ಹಾಗೆ ಮಾಡಿದ್ರೆ ಸರಸು ಪರ್ಮನೆಂಟ್ ಆಗಿ ಮನೆಯಿಂದ ದೂರ ಆಗ್ತಾಳೆ. ನನ್ನ ಆಸೆ ನೆರವೇರುತ್ತೆ. ಹೋಗೋಣವಾ ಮೇಡಮ್? ಅಮ್ಮ ವಾಣಿ, ನಡಿಯಮ್ಮ ಹೋಗೋಣ.
ರಾಹುಲ್ ಏನಾಯ್ತಮ್ಮ? ಆ ಕುಂಕುಮ ಏನು, ಆ ವಿಭೂತಿ ಏನು? ಎಲ್ರೂ ಸೇರಿ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೀರಾ? ಇಲ್ಲ ರೀ, ದೇವತೆ ನಮ್ಮನ್ನ ಹುಡ್ಕೊಂಡು ನಮ್ಮ ಹತ್ರನೇ ಬಂದಿದ್ಲು. ದೇವತೆನಾ? ದೇವತೆ ಬರೋದಂದ್ರೇನು? ಹೌದು ರೀ, ಆ ದೇವತೆ ನಮ್ ಕಣ್ಣೆದುರಿಗೆ ಬಂದು ನಿಂತು ನಾವು ಮಾಡಬೇಕಾಗಿರೋ ಕರ್ತವ್ಯನ ನಮಗೆ ನೆನಪು ಮಾಡಿದ್ಲು. ನಮ್ ಸೊಸೆ ದೊಡ್ಡತನನ ನನ್ನ ಮುಂದೆ ಹೇಳಿದ್ಲು ರೀ. ಹಾ, ಈ ಮಾತನ್ನ ನಾನು ಹೇಳ್ತಾ ಇಲ್ಲ ರೀ. ಇದನ್ ಹೇಳಿದ್ದು ಆ ದೇವತೆ ರೀ, ಆ ಅಘೋರಿ ರೂಪದಲ್ಲಿ ಬಂದ ಆ ದೇವತೆ. ಅಂದ್ರೆ ದೇವತೆ ಹೇಳೋವರೆಗೂ ನಿನಗೆ ನಮ್ ಸೊಸೆ ಒಳ್ಳೆತನ ಬಗ್ಗೆ ಗೊತ್ತಿರ್ಲಿಲ್ವಾ? ಗೊತ್ತಿರ್ಲಿಲ್ಲ ಅಂತ ಏನೂ ಅಲ್ಲ ರೀ, ನನ್ನ ಸೊಸೆ ಬಗ್ಗೆ ಅಷ್ಟೊಂದು ಚೆನ್ನಾಗಿ ಹೇಳೋದು, ನಾನು ಪ್ರತ್ಯಕ್ಷವಾಗಿ ಕೇಳೋದು ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಓ ನೀನ್ ಮಾಡಿರೋ ಒಳ್ಳೆ ಕೆಲಸಗಳು, ಸಹಾಯ ಮನುಷ್ಯರನ್ನ ದಾಟಿ ದೇವರವರೆಗೂ ಹೋಗಿದೆ ಅಂದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಸರ್ಸು. ನೋಡಿ, ಇಂಥ ಸಂತೋಷದ ಸಮಯದಲ್ಲಿ ಮಾತು ತಡಬಡಿಸ್ತಿರೋ ಹಾಗೆ ನೋಡ್ಕೊಳ್ಳಿ. ಹಾಗೆ ಮುಖ್ಯವಾಗಿ ಆ ಸರಸು ಹೆಸರು
ಅದನ್ನು ಕೇಳಿದ್ರೆ ಸಾಕು ನನ್ನ ಮುಖದಲ್ಲಿರೋ ನಗು ಸತ್ತೋಗುತ್ತೆ, ಮನಸ್ಸಿನಲ್ಲಿರೋ ಸಂತೋಷ ಕೂಡ ಆವಿಯಾಗಿ ಹೊರಟೋಗುತ್ತೆ. ಹುಷಾರು, ಮತ್ತೆ ಇದನ್ನ ರಿಪೀಟ್ ಮಾಡಬೇಡಿ ಪ್ಲೀಸ್. ವಾಣಿ, ಇಷ್ಟು ದಿವಸ ನೀನು ನನ್ನನ್ನ ತಾಯಿ ಹಾಗೆ ನೋಡಿದ್ದಲ್ಲಮ್ಮ. ಇನ್ಮೇಲೆ ನಾನು ನಿನ್ನನ್ನ ಹೆತ್ತ ಮಗಳ ಹಾಗೆ ನೋಡ್ಕೊಳ್ತೀನಿ. ನಿನಗೆ ಯಾವ ಕಷ್ಟನೂ ಬರ್ದಿರೋ ಹಾಗೆ ನಾನು ನೋಡ್ಕೊಳ್ತೀನಿ, ಸರಿನಾ? ಬಾಳಿ, ನೋಡು, ನಿನಗೆ ಯಾವ ಕಷ್ಟಗಳು ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ. ಆದ್ರೂ ಯಾಕಮ್ಮ ಕಣ್ಣೀರು? ಮೇಡಮ್, ನೀವಷ್ಟು ದೊಡ್ಡ ಮಾತು ಹೇಳಿದ್ದಕ್ಕೆ ಸಂತೋಷನ ತಡ್ಕೊಳ್ಳಾರ್ದೆ ಎಮೋಷನಲ್ ಆಗಿದ್ದಾಳೆ ಅನ್ಸುತ್ತೆ. ಅಂದ್ರೆ ಅದು ಕಣ್ಣೀರಲ್ಲ ಅಂತ ಆಯ್ತು, ಆನಂದ ಬಾಷ್ಪ ಅನ್ಸುತ್ತೆ ಅಲ್ವಾ ವಾಣಿ? ಅಷ್ಟೊಂದೆಲ್ಲ ಸೀನ್ ಇಲ್ಲ. ನಿಜ ಹೊರಗಡೆ ಬಂದ್ರೆ ಅವಳ ಬದುಕು ಏನಾಗುತ್ತೋ ಅಂತ ಭಯದಿಂದ ಅಳ್ತಿದ್ದಾಳೋ ಏನೋ. ನೋಡಮ್ಮ, ಇನ್ಮೇಲೆ ನಿನ್ನ ಆನಂದ ಕೂಡ ಯಾವಾಗ್ಲೂ ನಗು ಹಾಗೇನೇ ಇರಬೇಕು. ಈ ರೀತಿ ಯಾವತ್ತೂ ಕಣ್ಣೀರ್ನ ಹಾಕೂಡ್ದು. ಯಾಕೆ ಅಂದ್ರೆ ನೀನು ನನ್ನ ಮನೆ ಮಹಾಲಕ್ಷ್ಮಿನಮ್ಮ, ಮಹಾಲಕ್ಷ್ಮಿ. ಅಮ್ಮನವ್ರು ಹೇಳ್ದಾಗೆ ನಾಳೆನೆ ಪೂಜೆಗೆ ಏರ್ಪಾಡು ಮಾಡಿಸ್ತೀನಿ. ನಾನೇ ಹತ್ರ ಇದ್ದು ಎಲ್ಲವನ್ನೂ ನೋಡ್ಕೊಳ್ತೀನಿ. ಅಧಿಕಾರನ ಪೂರ್ತಿ ನಿನ್ನ ಕೈ ಕೊಟ್ಬಿಡ್ತೀನಿ. ಓಕೆ? ಹೊಸ್ದಾಗ್ ಕೊಡೋದ್ ಯಾಕೆ? ಯಾವಾಗ್ಲೂ ಚಕ್ರ ತಿರುಗಿಸ್ತಾನೆ ಇರ್ತಾಳಲ್ಲ. ಹೆಸರಿಗೆ ಮಾತ್ರ ಈ ಮನೆ ದೊಡ್ಡ ಸೊಸೆ ಆದ್ರೂ ನನ್ ಜೀವನ ಮಾತ್ರ ಸೀಲಿಂಗ್ ಫ್ಯಾನ್ ತರ ತಿರುಗ್ತಾನೆ ಇರುತ್ತೆ ಒಂದೇ ಕಡೆ. ಒಂದ್ ಗೆಲುವು ಇಲ್ಲ, ಏನೂ ಇಲ್ಲ. ಅಮ್ಮೋರೆ, ನೀವು ನನ್ಗೆ ತೋರಿಸ್ತಿರೋ ಈ ಪ್ರೀತಿ ಅಕ್ಕರೆ ಮುಂದೆ ಈ ಅಧಿಕಾರ ಜವಾಬ್ದಾರಿಗಳು ಯಾಕ್ ಬೇಕು ನೀವೇ ಹೇಳಿ. ಅಮ್ಮ, ಈ ಮನೆಗ್ ಸೊಸೆಯಾಗಿ ಬರೋದು, ನಿಮ್ ಹತ್ರ ಒಳ್ಳೆ ಹೆಸರು ಗಳಿಸೋದೇನೆ ನನಗೆ ತುಂಬಾ ದೊಡ್ಡ ವರನಮ್ಮ. ನಾನಿನ್ನೇನು ಆಸೆ ಪಟ್ಟಿಲ್ಲ, ಇದಕ್ಕೂ ಮೀರಿ ನಾನೇನು ಆಸೆ ಪಟ್ಟಿಲ್ಲ. ಅದಕ್ಕೆ ಗೌರಿ ಪೂಜೆ ಮಾತ್ರ ಮಾಡ್ತೀನಿ. ಆದ್ರೆ ಪ್ರತ್ಯೇಕವಾಗಿ ಈ ಅಧಿಕಾರ ಜವಾಬ್ದಾರಿನ ತಗೊಳ್ಳೋದು ಅಂದ್ರೆ ನನ್ಗೆ ಮುಜುಗರ ಆಗತ್ತೆ ಅಮ್ಮ. ಯಾಕಮ್ಮ ಮುಜುಗರ? ಅದು ನನ್ನ ಮರ್ಯಾದೆ. ನಿನ್ನಂಥ ಸೊಸೆನ ಈ ಮನೆಗೆ ಕಳಿಸಿದ್ನಲ್ಲ, ಆ ದೇವರಿಗೆ ಕೃತಜ್ಞತೆ. ಇದನ್ನ ನಗ್ನಗ್ತಾ ಒಪ್ಕೋಬೇಕೇ ಹೊರತು ಬೇರೆ ಯೋಚನೆ ಮಾಡಬಾರ್ದು. ಸರಿನಾ?
ನೋಡಿ, ರಾಹುಲ್, ತೇಜ, ನವ್ಯ, ಚಕ್ರಿ ಎಲ್ಲರೂ ಕೇಳಿಸ್ಕೊಳ್ಳಿ. ನಾಳೆ ಪೂಜೆಗೆ ಏರ್ಪಾಡನ್ನ ಎಲ್ರೂ ಹತ್ರ ಇದ್ದು ನೋಡ್ಕೋಬೇಕು. ಮುಹೂರ್ತ ಸಮಯ ಬೆಳಗ್ಗೆ 10:41 ಅಂತ ಪುರೋಹಿತರಿಗೆ ಸ್ಪೆಸಿಫಿಕ್ ಆಗಿ ಹೇಳಬೇಕು. ಓಕೆನಾ? ಓಕೆ ಮೇಡಮ್. ಓಕೆ. ಓಕೆ ಮ್ಯಾಮ್. ಎಲ್ಲವೂ ಆ ಮುಹೂರ್ತದಲ್ಲಿ ಮುಗ್ದು ಹೋಗ್ಬೇಕು. ಒಂದು ವೇಳೆ ತಡ ಆಗ್ಬಿಟ್ರು, ಅಮೃತಗಳಿಗೆ ದಾಟ್ ಹೋಗ್ಬಿಟ್ರು, ಈ ಕುಟುಂಬಕ್ಕೆ ಅನಿಷ್ಟ ಅಂತೆ. ಪೂಜೆನ ಇನ್ ಟೈಮಲ್ಲಿ ಮಾಡಿದ್ರೆ ಮಾತ್ರ ಅತ್ತೆ ಸೊಸೆ ಸಂಬಂಧ ಇನ್ನೂ ಗಟ್ಟಿಯಾಗುತ್ತಂತೆ. ಆಗ ಮಾತ್ರ ಈ ಕುಟುಂಬ ಸಂತೋಷವಾಗಿರುತ್ತಂತೆ. ಸಮಯ ಮೀರಬಾರ್ದು ಅನ್ನೋದು ಎಲ್ಲರೂ ನೆನ್ಪಿಟ್ಕೋಬೇಕು. ಓಕೆ? ಶ್ಯೂರ್ ಮ್ಯಾಮ್, ಐ ವಿಲ್ ಡು ದಟ್. ಸರಿ ಮೇಡಮ್. ಹಾ ವಾಗ್ದೇವಿ, ನಿಮ್ ಸಂತೋಷದ ಜೊತೆಗೆ ನಾವೆಲ್ಲರೂ ಕೂಡ ಸಂತೋಷ ಪಡೋ ಇನ್ನೊಂದು ಕೆಲಸ ಕೂಡ ಮಾಡಿದ್ರೆ ಒಳ್ಳೇದು. ಏನ್ರಿ ಅದು? ಮಗ ಸೊಸೆಯ ಮೊದಲ ರಾತ್ರಿ ಮುಹೂರ್ತನ ಮಾಡಿಸಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಏನಂತ್ಯ? ಗಾಡ್, ಮರ್ತೇ ಬಿಟ್ಟಿದೆ. ಹೌದಲ್ಲ, ಸರಿಯಾದ ಸಮಯಕ್ಕೆ ಜ್ಞಾಪಿಸಿದ್ರಿ. ಈ ವಿಷಯದಲ್ಲಿ ಈಗಾಗ್ಲೇ ತುಂಬಾ ತಡ ಆಗೋಗಿದೆ. ಇವತ್ತು ನನಗೆ ಕಾಣಿಸಿದ ಆ ದೇವತೆ ಕೂಡ ಹುಟ್ಟುವಂತ ವಾರಸ್ತಾರ ಈ ಮನೆನ ಬೆಳಗುವಂತ ದೀಪ ಆಗ್ತಾನೆ ಅಂತ ಕೂಡ ಹೇಳಿದ್ರು. ಮಾಡೋಣ ರೀ, ಹಾಗೆ ಮಾಡೋಣ. ಹಾಗಾದ್ರೆ ಇನ್ನೂ ತಡೆ ಯಾಕೆ? ಶಾಸ್ತ್ರೋಕ್ತವಾಗಿ ಸಂಪ್ರದಾಯಬದ್ಧವಾಗಿ ಆ ಕಾರ್ಯನ ಕೂಡ ಮಾಡಿಸ್ಬಿಡೋಣ. ನನಗ್ ನೆನ್ಪಿಲ್ಲ. ನಿಜವಾಗ್ಲೂ ಈ ವಿಷಯದಲ್ಲಿ ಮಾತ್ರ ನೀನೇ ನಂಬರ್ 1. ಓದಿನಲ್ಲೇ ಅಲ್ಲ, ಸಂಸ್ಕಾರದಲ್ಲೂ ಒಡೆತನದಲ್ಲೂ ಕೂಡ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ವಾಣಿ ಮನಸ್ಸು ತುಂಬಾ ಒಳ್ಳೇದು, ಗುಣ ಕೂಡ ದೊಡ್ಡದು ರೀ. ಅಸಾಧ್ಯನೂ ಎಷ್ಟೋ ಕಷ್ಟಗಳಿಂದ ನಮ್ಮನ್ನ ಕಾಪಾಡಿ ಆರಾಮಾಗಿ ನಮ್ಮ ಕುಟುಂಬಗಳನ್ನ ಒಂದುಗೂಡಿಸಿದಾಳೆ. ಅಂಥ ಒಳ್ಳೆ ವ್ಯಕ್ತಿ
ಮನೇಲಿ ಪರಿಸ್ಥಿತಿಗಳನ್ನ ನೋಡ್ತಿದ್ರೆ ನನಗ್ ತಲೆ ತಿರುತ್ತಿದೆ ಆಂಟಿ. ಅವಳೇನು ಅವಳ ಬದುಕೇನು? ಛೀ. ಪ್ರೀತಿ, ಕೋಪ ಮಾಡ್ಕೊಳ್ದೆ ವಿಷಯ ಏನು ಅಂತ ಹೇಳು. ಅಪ್ಪಾ, ಕೋಪ ಮಾಡ್ಕೊಳ್ದೆ ಹೇಗಿರ್ತೀನಿ ಆಂಟಿ? ಇವತ್ತು ವಾಗ್ದೇವಿ ಆಂಟಿ ಪೂರ್ತಿ ಪವರ್ಸ್ನ ಆ ಅನ್ಎಜುಕೇಟೆಡ್ ಸರ್ಸು ಕೈ ಕೊಟ್ಟಿದ್ದಾರೆ. ಹೆಸರಿಗೆ ನಾನ್ ವಾರಸ್ದಾರಳು, ಆದ್ರೆ ಇನ್ಮೇಲಿಂದ ಆಳ್ವಿಕೆ ಪೂರ್ತಿ ಅವಳದ್ದೆ. ಅಷ್ಟೇ ಅಲ್ಲ ಆಂಟಿ, ನಾಳೆ ಅವಳ ಕೈಯಿಂದ ಗೌರಿ ವ್ರತ ಕೂಡ ಮಾಡಿಸ್ತೀನಿ ಅಂತ ಮಾತು ಕೂಡ ಕೊಟ್ಟಿದ್ದಾರೆ. ಇದೇ ಟೆಂಪು ಕಂಟಿನ್ಯೂ ಆದ್ರೆ ವಾಣಿನೇ ಸರಸು ಅನ್ನೋ ನಿಜ ಗೊತ್ತಾದ್ರೂ ಆಂಟಿ ತುಂಬಾ ಕ್ಯಾಶುಯಲ್ ಆಗಿ ತಗೋತಾರೆ. ನನ್ ಕಥೆ ಇಲ್ಲಿ ಕ್ಲೋಸ್ ಆಗುತ್ತೆ ಆಂಟಿ. ಕೂಲ್ ಡೌನ್ ಪ್ರೀತಿ. ಈ ಕತೆಗೆ ಅಷ್ಟು ಈಸಿಯಾಗಿ ಶುಭಂ ಹಾಡ್ಬಿಟ್ರೆ ನಾನ್ ಯಾಕೆ? ಒಂದ್ ಪ್ಲಾನ್ ಹೇಳ್ತೀನಿ, ಕೇಳಿಸ್ಕೊ. ಬೇಡ ಬಿಡಿ ಆಂಟಿ. ಎಷ್ಟೇ ಪ್ಲಾನ್ ಮಾಡಿದ್ರು ಅದೆಲ್ಲ ಫ್ಲಾಪ್ ಆಗುತ್ತೆ ಹೊರತು ಅದ್ರ ಜೊತೆಗೆ ನಮಗ್ ಅಯ್ಯೋ ಅನ್ನೋ ಫೀಲಿಂಗ್ ಆಗೋದ್ಬಿಟ್ರೆ ಅವಳನ್ನ ಏನ್ ಮಾಡೋದಕ್ಕೂ ಆಗ್ತಿಲ್ಲ. ಅದು ಮೊನ್ನೆವರೆಗೂ ಪ್ರೀತಿ. ಇವತ್ತಿನಿಂದ ಕತೆ ಬದಲಾಗಿದೆ, ಸ್ಕ್ರಿಪ್ಟ್ ಬದಲಾಗತ್ತೆ. ಸೂಪರ್ ಆಂಟಿ, ಸೂಪರ್. ಇಲ್ಲಿವರೆಗೂ ಮಾಡಿದ ಪ್ಲಾನ್ಸ್ ಗಳಲ್ಲಿ ಇದು ಬೆಸ್ಟ್ ಆಂಟಿ. ಶೂರ್ ಶಾಟ್, ಅದ್ರಲ್ಲಿ ನೋ ಡೌಟ್. ನೀವ್ ಹೇಳಿದ್ದು ಹೇಳ್ದಾಗ ನಡೆದ್ರೆ ಆಂಟಿನೇ ಅಲ್ಲ, ಆ ರಾಹುಲ್ ಕೂಡ ಅವಳು ಕತ್ ಹಿಡಿದು ಆಚೆ ಹಾಕೋದು ಗ್ಯಾರಂಟಿ. ನಿನಗ್ ಬೇಕಾಗಿರೋದು ಕೂಡ ಅದೇ ಅಲ್ವಾ? ಈ ಪ್ಲಾನ್ ಅಲ್ಲಿ ನಿನ್ ಹೆಲ್ಪ್ ಕೂಡ ತುಂಬಾ ಅಗತ್ಯ ಇದೆ. ಹಾ, ಶೋರ್ ಆಂಟಿ, ಶೋರ್. ಈ ವಿಷಯದಲ್ಲಿ ಎಂತ ಹೆಲ್ಪ್ಗಾದ್ರೂ ನಾನ್ ಸಿದ್ಧ. ಆ ಸರಸು ಗಂಟು ಮೂಟೆ ಕಟ್ಕೊಂಡು ಹೊರಗಡೆ ಹೋಗ್ಬೇಕು. ಈ ಮನೆ ಪೂರ್ತಿ ನನ್ನ ಗ್ರಿಪ್ಪಲ್ಲೇ ಇರ್ಬೇಕು ಆಂಟಿ, ನನ್ನ ಗ್ರಿಪ್ಪಲ್ಲೇ ಇರ್ಬೇಕು. ನಾನಲ್ವೇ ಇಲ್ಲಿಂದ ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕಾಗಿರೋದು ನೀನು. ನೆನ್ಪಿಟ್ಕೋ, ನೆನ್ಪಿಟ್ಕೋ, ನೆನ್ಪಿಟ್ಕೋ. ಏಯ್, ಏನ್ ಮಾತಾಡ್ತಿದ್ಯಾ? ನಾನಲ್ಲ, ನೀನು. ನೀನ್ ಯಾರ ಹತ್ರ ಮಾತಾಡ್ತಿದ್ಯೋ ಮೊದ್ಲು ಅದನ್ ಹೇಳು. ಏಯ್, ಅದು ನನ್ ಪರ್ಸನಲ್ ಕಾಲ್. ನಿನಗ ಅದನ್ನ ಹೇಳೋ ಅಗತ್ಯ ನನಗಿಲ್ವೇ? ನನ್ ಬಗ್ಗೆನೇ ಮಾತಾಡ್ತಿದ್ದು, ನನ್ಗೆ ಹೇಳೋ ಅಗತ್ಯ ಇಲ್ಲ ಅಂತ ಹೇಳ್ತ್ಯಾ? ಯಾಕೆ ಹೇಳ್ಬೇಕು? ಸೆನ್ಸ್ ಇಲ್ದೆ ನಾನ್ ಫೋನಲ್ಲಿ ಮಾತಾಡ್ತಿದ್ರೆ ಮಧ್ಯದಲ್ಲಿ ಬಂದು ನೀನ್ ಹೇಗ್ ಕೇಳಿಸ್ಕೋತೀಯ? ಅಂದ್ರೆ ಓಹೋ, ಆಂಟಿ ಪವರ್ಸ್ ಎಲ್ಲಾನು ನಿನ್ ಕೈ ಕೊಟ್ಟಿದ್ದಾರೆ ಅಂತ ಪೊಗ್ರು ನೆತ್ತಿಗೇರಿದ್ಯಾ? ಬಂದ ದಿನದಿಂದ ಸುಳ್ಳುಗಳು ಹೇಳ್ಕೊಂಡು ಮೋಸ ಮಾಡ್ತಾ ಬದುಕ್ತಿದ್ಯಾ ನೀನು? ನಿಂದು ಒಂದ್ ಬದುಕೇನೆ. ಛೇ, ನಿನಗೆ ಓದ್ ಬರಲ್ಲ ಅನ್ನೋ ವಿಷಯ ಆಂಟಿ ಗೊತ್ತಾದ್ರೆ ನಿನ್ ಫ್ಯೂಚರೇ ಅಲ್ಲ, ಪ್ರಾಣ ಏನಾಗುತ್ತೆ ಅಂತ ಮರ್ತೋಗಿದ್ಯಾ? ಓ, ಅಧಿಕಾರ ಒಡೆತನ ಕೊಟ್ಟಿದ್ದಾರೆ ಅಂತ ನನ್ ಮುಂದೆ ನಿಂತು ನಾಲ್ಗೆ ಉದ್ದ ಮಾಡ್ದೆ ಅನ್ಕೋ, ಕತ್ತರಿಸ್ ಹಾಕ್ಬಿಡ್ತೀನಿ, ಕತ್ತರಿಸ್ ಹಾಕ್ಬಿಡ್ತೀನಿ. ನನಗೆ ಹೊಡಿತೀನಿ ನಿನ್ನ.
ನೀನ್ ಕತ್ತರಿಸೋದು? ಹಾಗ್ ನೋಡ್ಬೇಕು ಅಂದ್ರೆ ನಿನ್ ಬಾಲನ ಕತ್ತರಿಸ್ಬೇಕು. ಯಾಕಂದ್ರೆ ನಾಯಿ ಬಾಲದ ತರ ವಕ್ರವಾದ ಬದುಕು ನಿಂದು. ಎಷ್ಟು ಸಲ ಹೇಳಿದ್ರು ಬದ್ಲಾಗಲ್ಲ. ಕುಲ್ಗೆಟ್ ಗುಣ ನಿಂದು, ನಂದಲ್ಲ. ಈ ಮನೆ ಅಧಿಕಾರನ ನಾನ್ ಕೇಳ್ಕೊಂಡಿದ್ದಲ್ಲ, ತಾನಾಗೆ ಬಂದಿದ್ದು. ಅಮ್ಮವರು ನನ್ನನ್ನ ಮೆಚ್ಚಿ ಕೊಟ್ಟಿರೋದು ಅಷ್ಟೇನೆ ಹೊರತು ನಿನ್ ಹಾಗೆ ಕುತಂತ್ರ ಮಾಡಿ ಸಾಧಿಸ್ಬೇಕು ಅನ್ನೋ ಸ್ವಾರ್ಥ, ಅಷ್ಟು ನೀಚವಾದ ಬುದ್ಧಿ ನನಗಂತೂ ಇಲ್ಲ. ಅದು ಬರೋದು ಇಲ್ಲ. ಏಯ್ ಸಾಕು, ಬಾಯಿ ಮುಚ್ಚೆ. ನನ್ ಬಗ್ಗೆ ನಿನ್ಗೆ ಏನ್ ಗೊತ್ತು ಅಂತ ಬಾಯ್ ಬಂದಂಗ್ ಬೊಗಳ್ತಿದ್ಯಾ? ನನಗೇನ್ ಗೊತ್ತಾ? ನಿನ್ ಬಗ್ಗೆ ನನಗ್ ಗೊತ್ತಿರೋ ಅಷ್ಟು ನಿಮ್ಮ ಅಪ್ಪ ಅಮ್ಮಂಗೂ ಗೊತ್ತಿಲ್ಲ ಕಣೆ. ಹೇಳು ಅಂತ್ಯಾ? ನಿನ್ ಘನ ಚರಿತ್ರೆನ ಮನೆಯವ್ರೆಲ್ರನ್ನೂ ಕರೆದು ಹೇಳು ಅಂತ್ಯಾ? ಮಾತಾಡು. ಇವಾಗ ಹೇಳ್ತಿದ್ದೀನಿ ಕೇಳು. ನೀನು ನನ್ನನ್ನು ಹೆದರ್ಸೋದಲ್ಲ. ಈ ಕ್ಷಣದಿಂದ ನೀನು 24 ಗಂಟೆಲಿ, ಕೇವಲ 24 ಗಂಟೆಲಿ ಈ ಜಾಗದಿಂದ, ಈ ಮನೆಯಿಂದ ನೀನಾಗ್ ನೀನೇ ಹೊರಗಡೆ ಹೋಗ್ಬೇಕು. ಒಂದು ಕ್ಷಣ ತಡ ಆದ್ರೂ ಆಗೋ ಪರಿಣಾಮಗಳು ತುಂಬಾ ತೀವ್ರವಾಗಿರುತ್ತೆ. ಅದನ್ನ ನೀನ್ ತಡ್ಕೊಳಲ್ಲ. ಪ್ರೀತಿ, ನೀನ್ ಮಾತನ್ ತಪ್ಪಿದ್ರೆ, ಮರ್ತೋದ್ ಹಾಗೆ ನಟಿಸಿದ್ರೆ ಶಿಕ್ಷೆ ಕೊಡ್ತೀನಿ ಹೊರ್ತು ಈ ಸಲ ನಿನ್ನ ಕ್ಷಮಿಸೋ ಮಾತೇ ಇಲ್ಲ. ನೆನ್ಪಿಟ್ಕೊಂಡು ಬದುಕು. ಏಯ್, ನನಗೆ ವಾರ್ನಿಂಗ್ ಕೊಡ್ತೀಯೇನೆ? ಸುಳ್ಳಿನ ಮೇಲೆ ಬದುಕ್ತಿರೋ ನೀನು ನನಗೆ ಡೆಡ್ಲೈನ್ ಹಾಕ್ತೀಯಾ? ಬಿಡಲ್ವೇ, ಬಿಡಲ್ಲ ನಿನ್ನ. ಪ್ರತಿದಿನ ನಿನ್ ಜೀವನನ ನಾಶ ಮಾಡೇ ಮಾಡ್ತೀನಿ. ಅವಾಗ ನಾನ್ ಹೋಗೋದಲ್ಲ, ನಿನ್ನೆ ಹೊರಗಡೆ ಹಾಕಿಸ್ತೀನಿ. ಈ ಪ್ರೀತಿ ಹತ್ರನೇ ಇಟ್ಕೋತೀಯೇನೆ? ಏ ಸರಸು, ನಿನ್ನ ಬಿಡಲ್ವೇ? ನಿನ್ನ ಮನೆಯಿಂದ ಆಚೆ ಹಾಕೋವರೆಗೂ ನಾನಿದ್ರೆ ಮಾಡಲ್ಲ. ಏನ್ ಸರ್ಸು, ಇಷ್ಟೊತ್ತವರೆಗೂ ಎಲ್ಲಿಗೆ ಹೋಗಿದ್ದೆ? ನಿನಗೋಸ್ಕರ ಎಷ್ಟು ಹೊತ್ತಿಂದ ವೇಟ್ ಮಾಡ್ತಾ ಇದ್ದೀನಿ ಗೊತ್ತಾ? ಯಾಕೆ ರಾಹುಲ್ ಅವರೇ, ಏನಾಯ್ತು? ಸರ್ಸು, ಒಂದ್ ನಿಮಿಷ ಇರು.
ಸರ್ಸು ತಗೋ ಈ ನೀರ್ ಕುಡಿ. ಇನ್ನೊಂಚೂರು ಕುಡಿ ಸರ್ಸು. ಓಕೆನಾ? ರಾಹುಲ್ ಅವರೇ, ರಾಹುಲ್ ಅವರೇ, ಏಯ್ ಸರ್ಸು ಏನಾಯ್ತು? ನೀವ್ ಹತ್ರ ಬರ್ತಿದ್ರೆ ನಂಗ್ ಬಿಕ್ಕಳಿಕೆ ಜಾಸ್ತಿ ಆಗ್ತಿದೆ. ನೀವ್ ಅಲ್ಲೇ ಇರಿ, ಹತ್ರ ಬರ್ಬೇಡಿ. ಮಾತನಾಡಿ ಮಾಯವಾದೆ ನೆಂಗೆ ಕಾದೆನಾ, ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು, ನನ್ನ ಪ್ರೀತಿಸು. ಮುಟ್ಬೇಡಿ ರಾಹುಲ್ ಅವರೇ. ಏನಾಯ್ತು ಸರ್ಸು ಇವತ್ತು? ಮುಟ್ತಾ ಇದ್ರೆ ಬಿಕ್ಕಳಿಗೆ ಬರ್ತಾನೆ ಇದೆಯಲ್ಲ. ಹಾಗಾದ್ರೆ ಮುಟ್ಬೇಡಿ. ಇನ್ನೇನಾದ್ರೂ ಇದೆಯಾ? ಮದುವೆ ಆದ್ಮೇಲೆ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಇದ್ದು ಹೆಂಡತಿನ ಮುಟ್ಟದೆ ಇರೋಕಾಗತ್ತಾ? ನನ್ಗದೆಲ್ಲ ಆಗಲ್ಲಮ್ಮ. ಮತ್ತೆ ಬಿಕ್ಕಳಿಕೆ ಅವಾಗ್ಲೇ ನಿಲ್ಲೋದು. ಓ, ಕಮ್ಮಿ ಆಗ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಪೂರ್ತಿಯಾಗಿ ನಿಲ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಏನಾಯ್ತು? ಹತ್ರ ಬಂದ್ರೆ ದೂರ ಹೋಗ್ತೀಯ, ಬೀಳಕ್ ಹೋದ್ರೆ ಹಿಡ್ಕೋತೀಯ. ಬೇಕು ಅಂತಾನ ಅಥವಾ ಗೊತ್ತಿಲ್ದೇನ? ನಮ್ ಪ್ರೀತಿಗೆ ಪ್ರತಿರೂಪವಾಗಿ ಒಂದು ಮಗು ಅನ್ನೋದು ಬಂದ್ಬಿಟ್ರೆ ಗಂಡ ಹೆಂಡತಿ ಆಗಿರೋ ನಾವು ಅಪ್ಪ ಅಮ್ಮ ಅನ್ನೋ ಪ್ರಮೋಷನ್ ಸಿಗಬಹುದೇನೋ ಅಂತ ಆಸೆ ಪಡ್ತಾ ಇದ್ದೀನಿ. ಆದ್ರೆ ನೀನ್ ನೋಡಿದ್ರೆ ಈಗ್ಲೇ ಬೇಡ ರಾಹುಲ್ ಅವರೇ. ಮನೇಲಿರೋ ಸಮಸ್ಯೆಗಳು, ನನ್ ಭಯ ಎಲ್ಲ ದೂರ ಆಗೋದಕ್ ಬಿಡಿ. ಈ ಮನೆ ಸಂತೋಷವಾಗಿರ್ಲಿ ಮೊದ್ಲು, ಆಮೇಲೆ ಬೇರೆ ಎಲ್ಲ ಸರಿನಾ? ಸರಿ, ನೀನ್ ಏನ್ ಹೇಳಿದ್ರು ನಾನು ಹೂ ಅಂದೆ. ಇನ್ನೇನು ಹೇಳಿದೀನಿ ಹೇಳು? ಅರ್ಥ ಮಾಡ್ಕೊಂಡಿದ್ದಕ್ಕೆ
ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ LAC ಅಂಡ್ BEC? ಇನ್ನೂ ಅಲ್ಲಿ ತನಕ ಓದಿಲ್ಲ ಮೇಡಮ್. ಓದಿಲ್ವಾ? ಸರಿ, ನೀನು ಏನನ್ನು ಓದ್ಕೊಂಡಿದ್ಯೋ ಅದನ್ನೇ ನಾನು ಕೇಳ್ತೀನಿ. ಟೇಬಲ್ಸ್ ಹೇಳು. ಇಷ್ಟು ಸಿಂಪಲ್ ಆಗಿ ಕೇಳ್ಬಿಟ್ರಲ್ಲ ಮೇಡಮು. ಹೇಳ್ತೀನಿ ಮೇಡಮ್, ಈಗ್ಲೇ ಹೇಳ್ತೀನಿ. ವನಜಾ, ಏನು ಬೆರಳೆಣಿಸ್ತಾ ಇದೆಯಾ? ಹೇಳ್ತೀನಿ ಮೇಡಮ್. 12 ಮೇಡಮ್. ವಾಟ್? ಅದೇ ಮೇಡಮ್, ಟೇಬಲ್ಸು 12 ಕರೆಕ್ಟೇ ಮೇಡಮ್. ಅದೇನದು 12 ಇರೋದು? ನಾನು ಏನು ಕೇಳ್ತಾ ಇದ್ದೀನಿ, ನೀನ್ ನನಗೇನು ಉತ್ತರ ಕೊಡ್ತಾ ಇದೀಯಾ? ಈ ಟೇಬಲ್ ಆ ಟೇಬಲ್ ಬೇರೆನಾ? ಸಿಕ್ಕಾಕೊಂಡ್ಬಿಟ್ನಾ? ಅಂದ್ರೆ ಅದು ಮೇಡಮ್, ಪೂರ್ತಿ ನಮ್ಮ ಮನೇಲಿ ಎಷ್ಟು ಟೇಬಲ್ ಇದೆಯೋ ಕರೆಕ್ಟ್ ಆಗಿ ಲೆಕ್ಕ ಮಾಡ್ದೆ ಮೇಡಮ್. ವನಜಾ, ನಾನು ಕೇಳ್ತಿರೋದು ಮನೆಯಲ್ಲಿ ಎಷ್ಟು ಟೇಬಲ್ಸ್ ಇದೆ ಅಂತಲ್ಲ, ಲೆಕ್ಕಗಳು, ಮಗ್ಗಿಗಳು. ಹೇಳು, ಮಗ್ಗಿಗಳೆಷ್ಟಿದೆ? ಓಹ್, ಮಗ್ಗಿನಾ? ಗೊತ್ತು ಮೇಡಮ್. ನೀವ್ ಸಡನ್ ಆಗಿ ಟೇಬಲ್ಸ್ ಅಂದಿದ್ದಕ್ಕೆ ನಾನ್ ಮನೇಲಿರೋ ಟೇಬಲ್ಸ್ ಅನ್ಕೊಂಡೆ ಅಷ್ಟೇ. ನಂಗ್ ಗೊತ್ತು ಮೇಡಮ್, ಆ ಟೇಬಲ್ಸ್ ಎಲ್ಲ ನನಗ್ ಗೊತ್ತು ಮೇಡಮ್. ಏನು ಗೊತ್ತಿದ್ಯೋ ನಿನ್ ತಲೆ? ಸರಿ, ಡಿಫೈನ್ GDP ಬಗ್ಗೆ ಹೇಳು. ಅಂದ್ರೆ ಮೇಡಮ್, ಅದು ನಾಳೆ ಓದ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ, ಇವತ್ತು ಓದಿಲ್ಲ ಮೇಡಮ್. ಇಷ್ಟಕ್ಕೂ ನೀನ್ ಏನ್ ಓದ್ತಾ ಇದ್ಯಾ? ಏನ್ ಕೇಳಿದ್ರು ಸಮಜಾಯಿಷಿ ಹೇಳ್ತಾ ಇದೆಯಲ್ಲ ನೀನು. ಅದನ್ನ ಬಿಟ್ರೆ ನಾನು ಕೇಳೋ ಒಂದು ಪ್ರಶ್ನೆಗೂ ನೀನು ಸರಿಯಾಗಿ ಉತ್ತರ ಕೊಡ್ತಿಲ್ಲ. ಮೇಡಮ್, ಇಷ್ಟು ಕಷ್ಟವಾದ್ ಬಿಟ್ಟು ಏನಾದ್ರೂ ಸಿಂಪಲ್ ಆಗಿ ಕೇಳಿ ಮೇಡಮ್, ಖಂಡಿತ ಹೇಳ್ತೀನಿ. ಸರಿನಮ್ಮ, ಆನೆ ಬಂತೊಂದು ಆನೆ ಅಂತ ಕನ್ನಡದಲ್ಲಿ ಒಂದು ಪದ್ಯ ಇದೆಯಲ್ಲ, ಅದನ್ನೇ ಹೇಳು ವಾಗ್ದೇವಿ. ಇಂಥ ಸ್ಮಾಲ್ ಟಾಸ್ಕ್ ಎಲ್ಲ ಕೊಟ್ಟು ನನ್ ನಾಲೆಜ್ಗೆ ಇನ್ಸಲ್ಟ್ ಮಾಡ್ಬೇಡಿ ಮಾವ. ಅತಿ ಬುದ್ಧಿವಂತಿಕೆ ಏನು ಬೇಡ. ಅವ್ರು ಏನು ಕೇಳ್ತಿದ್ದಾರೋ ಅಷ್ಟು ಕೂತ್ರ ಹೇಳು ಸಾಕು, ಗೊತ್ತಾಯ್ತಾ? ವಿಚ್ ಒನ್ ಮೇಡಮ್? ಆನೆ ಬಂತೊಂದಾನೆ? ಆನೆ ಬಂತೊಂದಾನೆ, ಯಾವ ಊರಾನೆ? ಬಿಜಾಪುರದಾನೆ. ಇಲ್ಲಿ 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 ಅಯ್ಯಯ್ಯೋ, ಇಲ್ಲಿಗೆ ಯಾಕೆ ಬಂತು? ಇಲ್ಲಿಗೆ ಯಾಕೆ ಬಂತು? ಆಮೇಲೆ ಮರ್ತೋಗ್ಬಿಟ್ನಲ್ಲ. ಇಲ್ಲಿ ಇಲ್ಲಿ ಬಿಜಾಪುರದಾನೆ, ಇಲ್ಲಿಗೆ ಯಾಕೆ ಬಂತು? ಯಾಕೆ ಬಂತು? ಯಾಕೆ? ಏನು? ಏನಿಲ್ಲ ಮೇಡಮ್, ಹೇಳ್ತಾ ಇದ್ದೀನಿ. ಬರ್ತಾ ಇದೆ. ಆಲೋಚನೆ ಮಾಡ್ತಿದ್ದೀನಿ. ಅಯ್ಯೋ, ಬಿಜಾಪುರದಾನೆ ಇಲ್ಲಿಗೆ ಯಾಕೆ ಬಂತು? ಹಾದಿ ತಪ್ಪಿ ಬಂತು, ಅತ್ತಿ ಮನೆಗೆ ಹೋಯ್ತು. ಅತ್ತಿಕಾಯಿ ತಿಂತು ಮನೆಗೆ ಹೋಯ್ತು. ಅಷ್ಟೇ. ಚೆನ್ನಾಗಿ ಹೇಳ್ದೆ ಅಲ್ವಾ ಮೇಡಮ್? ಒಂದೇ ಒಂದು ಚಿಕ್ಕ ಕನ್ನಡ ಪದ್ಯ ಹೇಳಕ್ಕೂ ಬರ್ದಿರು ನೀನು. ಡಿಗ್ರಿನ ಅದು ಹ್ಯಾಕ್ ಸಂಪಾದನೆ ಮಾಡ್ಕೊಳ್ತೀಯೋ ನನಗಂತೂ ಅರ್ಥನೇ ಆಗ್ತಿಲ್ಲ. ಒಂದು ಚಿಕ್ಕ ವಿಷಯಕ್ಕೂ ಎಷ್ಟು ಯೋಚನೆ ಮಾಡ್ತೀಯ? ನೀವು ಕೋಪದಲ್ಲಿ ಕೇಳಿದ್ದಕ್ಕೆ ಮರ್ತೋದೆ ಮೇಡಮ್. ಮೇಡಮ್. ಎಸ್ ರಾಹುಲ್. ಗೊತ್ತಿರೋ ಒಬ್ರು ಆರ್ಗನೈಸರ್ ಹೈ ಲೆವೆಲ್ ಅಲ್ಲಿ ಅತ್ತೆ ಸೊಸೆ ಡ್ಯಾನ್ಸ್ ಕಾಂಪಿಟೇಷನ್ ನಡೆಯುತ್ತೆ ಅಂತ ಹೇಳಿದ್ರು ಮೇಡಮ್. ನೀವು ವಾಣಿ ಪಾರ್ಟಿಸಿಪೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನಿಸ್ತಾ ಇದೆ ಮೇಡಮ್. ಮ್ಯಾಮ್, ನಿಮ್ ಡ್ರೀಮ್ ಕೂಡ ಅದೇ ಅಲ್ವಾ? ನೀವು ಎಷ್ಟು ಅಚೀವ್ ಮಾಡಿದ್ದೀರಾ. ನೀವು ಈ ಅವಾರ್ಡ್ನು ಕೂಡ ಅಚೀವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್.